ಬಿಎಂಟಿಸಿಯ ಡ್ರೈವರ್ ಕಮ್ ಕಂಡಕ್ಟರ್ ಮೇಲೆ ಹಲ್ಲೆ ನಡೆದಿರುವಂತಹ ಪ್ರಕರಣ, ಅದು ಕೂಡ ಡಿಪೋನ ಆವರಣದಲ್ಲೇ ನಡೆದಿರುವಂತಹ ಹಲ್ಲೆ ಪ್ರಕರಣ. ಸದ್ಯ 3 ದಿನಗಳ ಹಿಂದೆ ನಡೆದಿರುವ ಘಟನೆ ಇದು ಅಂತ ಗೊತ್ತಾಗ್ತಿದೆ. ಹಲ್ಲೆಯಾಗಿದೆ. ಡಿಪೋ ಆವರಣದಲ್ಲೇ ಡ್ರೈವರ್ ಮೇಲೆ ಹಲ್ಲೆ ನಡೆಸಿರುವಂತಹ ಆರೋಪ ಕೇಳಿಬಂದಿದ್ದು, ಚೇತನ್ ರಾಜ್ ಎಂಬ ಬಿಎಂಟಿಸಿ ಚಾಲಕನ ಮೇಲೆ ನಡೆದಿರುವಂತಹ ಹಲ್ಲೆ ಕಳೆದ 3 ದಿನಗಳ ಹಿಂದೆ ಘಟನೆ ನಡೆದಿದೆ. ಚಂದ್ರಶೇಖರ್, ಮಲ್ಲೇಶ್, ಅನ್ನಪೂರ್ಣರಿಂದ ಹಲ್ಲೆ ಆಗಿದೆ ಅಂತ ಕೂಡ ತಿಳಿದು ಬಂದಿದೆ. ಏಕಾಏಕಿ ಜಗಳವನ್ನ ತೆಗೆದು ಹಲ್ಲೆ ಮಾಡಿರುವಂತಹ ಆರೋಪ. ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದ್ದು, ಗಾಯಾಳು ಚೇತನ್ ರಾಜ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ. ಅಲ್ಲ ಏನು ಸೆಕ್ಯೂರಿಟಿ ಈಗ ನಿಮ್ಮ ಡಿಪೋಲ್ ಮ್ಯಾನೇಜರೆಲ್ಲ ಇದ್ದು ಪೊಲೀಸ್ನವರೆಲ್ಲ ಇದ್ದು ಈ ಥರ ಹೊಡಿತಾರೆ ಅಂದಮೇಲೆ ಏನು ಸೆಕ್ಯೂರಿಟಿ ಕೊಟ್ಟಲ್ಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ. ಹಲ್ಲೆ ನಡೆಸಿದವರು ಯಾರು, ಯಾವ ಕಾರಣಕ್ಕಾಗಿ ಗಲಾಟೆ ಆಗಿದೆ? ಜ್ಯೋತಿ, ಇತ್ತೀಚಿನ ದಿನಗಳಲ್ಲಿ ಬಿಎಂಟಿಸಿ ಸಿಬ್ಬಂದಿಗಳ ಮೇಲೆ ಪ್ರಯಾಣಿಕರಿಂದ ಜನರಿಂದ ಹಲ್ಲೆ ಪ್ರಕರಣಗಳನ್ನ ಕೂಡ ಕೇಳ್ತಾ ಇರ್ತೇವೆ. ಇದರ ನಡುವೆ ಪ್ರಮುಖವಾಗಿ ಬಿಎಂಟಿಸಿ ಸಿಬ್ಬಂದಿಗಳೇ ಪರಸ್ಪರ ಹೊಡೆದಾಡಿಕೊಂಡು ಹಲ್ಲೆ ನಡೆಸಿದಂತಹ ಘಟನೆ ಪೀಣ್ಯ ಡಿಪೋದಲ್ಲಿಯೂ ಕೂಡ ನಡೆದಿದೆ. ಪ್ರಮುಖವಾಗಿ ಚೇತನ್ ರಾಜ್ ಎನ್ನುವರು ಚಾಲಕ ಕಮ್ ಕಂಡಕ್ಟರ್ ಆಗಿರ್ತಾರೆ. ಅವರಿಗೆ ಡಿಪೋ ನಂಬರ್ 13ರಲ್ಲಿರ್ತಕ್ಕಂಥ ಮಹೇಶ್ ಎನ್ನುವರು ಕೂಡ ಪರಿಚಯ ಆಗ್ತಾರೆ. ನಂತರ ಅವರ ಹೆಂಡತಿಯನ್ನು ಕೂಡ ಪರಿಚಯನ ಮಾಡ್ತಾರೆ. ಅವರಿಗೆ ಅಂದರೆ ಈ ಒಂದು ಚೇತನ್ ರಾಜ್ ಎನ್ನುವರು ಮಲ್ಲೇಶ್ ಅವರ ಪತ್ನಿಗೆ ಅಸಭ್ಯವಾಗಿ ಅಶ್ಲೀಲವಾಗಿರ್ತಕ್ಕಂಥ ಮೆಸೇಜನ್ನು ಕಳಿಸಿದ್ದಾರೆ ಎನ್ನುವಂಥ ಒಂದು ಆರೋಪ ಕೂಡ ಕೇಳಿಬಂದಿದೆ. ಈ ನಿಟ್ಟಿನಲ್ಲಿ ಏಕಾಏಕಿ ಅಂದರೆ 9ನೇ ತಾರೀಕು ಸಂಜೆ 6:15 ಸುಮಾರಿಗೆ KSRTCಯ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಹಾಗೂ ಮಲ್ಲೇಶ್ ಹಾಗೂ 2 ಮಹಿಳೆಯರು ಏಕಾಏಕಿ ಡಿಪೋ ಆವರಣಕ್ಕೆದ್ದಲ್ಲಿ ಒಳಗೆ ನುಗ್ಗಿಬಿಟ್ಟು ನನ್ನ ಹೆಂಡತಿಗೆ ಅಶ್ಲೀಲವಾಗಿ ಮೆಸೇಜನ್ನು ಕಳಿಸ್ತೀಯಾ ಎನ್ನುವಂಥ ಒಂದು ಮಾತುಗಳನ್ನ ಹೇಳಿಬಿಟ್ಟು ಜೊತೆಗೆ ಜಾತಿ ನಿಂದನೆಯನ್ನು ಆರೋಪವನ್ನು ಮಾಡಿಬಿಟ್ಟು ಹಲ್ಲೆ ನಡೆಸಿದ್ದಾರೆ ಎನ್ನುವಂಥ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಈ ಬಗ್ಗೆ ಪೀಣ್ಯ ಪೊಲೀಸ್ ಸ್ಟೇಷನ್ನಲ್ಲಿಯೂ ಕೂಡ ಪ್ರಕರಣ ದಾಖಲಾಗಿದೆ. ಸದ್ಯ ಈ ಬಗ್ಗೆ ಇನ್ನೂ ಕೂಡ ಪೊಲೀಸ್ ಇಲಾಖೆಯಿಂದ ಜೊತೆಗೆ ಬಿಎಂಟಿಸಿಯಿಂದ ಕ್ರಮ ಆಗಬೇಕಾಗಿದೆ. ಜೊತೆಗೆ ಸಂಘಟನೆಗಳ ಒತ್ತಾಯ ಏನಂತಂದರೆ ಡಿಪೋ ಆವರಣದಲ್ಲಿ ಇಂತಹ ಒಂದು ಘಟನೆಗಳು ನಡೆದರೆ ನಮಗೆ ರಕ್ಷಣೆ ಎಲ್ಲಿಂದ ಸಿಗುತ್ತೆ ಎನ್ನುವಂಥ ಒಂದು ಮಾತುಗಳನ್ನ ಕೂಡ ಸಂಘಟನೆಯವರು ಕೇಳ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಅರುಣ, ನಿಮ್ಮೆಲ್ಲ ಮಾಹಿತಿಗೆ.